ಎನ್ಡಿಎ ಮೈತ್ರಿಕೂಟದ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮುನ್ನಡೆ ಅನ್ನೋದನ್ನ ನಾವು ನಂಬರ್ಸ್ ಪ್ರಕಾರ ನೋಡ್ತಾ ಹೋಗೋಣ. ಸದ್ಯ ಟ್ರೆಂಡ್ ಪ್ರಕಾರವಾಗಿ ಬಿಜೆಪಿ 91, ಜೆಡಿಯು 81, ಹಾಗೆ ಎಲ್ಜೆಪಿ 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು HAM 4 ಹಾಗೆ RLM 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಈಗ ಇರುವಂತಹ ಸದ್ಯದ ಟ್ರೆಂಡ್ ಅನ್ನ ನೀವು ಗಮನಿಸ್ತಾ ಇದ್ರಿ. ಆಮೇಲೆ ಸೈಡ್ ಗ್ರಾಫಿಕ್ಸ್ ನಲ್ಲೂ ಕೂಡ ನೀವು ನೋಡಬಹುದು ಎನ್ಡಿಎ ಈಗ ಈ ಕ್ಷಣಕ್ಕೆ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ, ಜೊತೆಗೆ MGB ಮುನ್ನಡೆಯಲ್ಲಿರುವಂತಹ ಕ್ಷೇತ್ರಗಳು ಎಷ್ಟೆಷ್ಟು ಅಂತ ನಾವು ಅವಾಗಲೇ ಹೇಳ್ತಾ ಇದ್ವಿ. ಕೆಲವೊಂದು ಘೋಷಣೆಗಳು ಬ್ಯಾಕ್ ಫೈರ್ ಆಗಿರಬಹುದು. ಆಮೇಲೆ ಸಂಪೂರ್ಣವಾದಂತಹ ಚಿತ್ರಣ ಈ ಕ್ಷಣಕ್ಕೆ ಈಗಿನ ಟ್ರೆಂಡ್ ಅನ್ನ ನೋಡಿ ಹೇಳೋದಾದ್ರೆ ಆಫ್ ಕೋರ್ಸ್ ಬಿಹಾರದ ಚಿತ್ರಣ ಸಂಪೂರ್ಣವಾಗಿ ಬದಲಾದ ರೀತಿಯಾಗಿ ಕಾಣಿಸ್ತಾ ಇದೆ. ಸರ್ಪ್ರೈಸಿಂಗ್ ರಿಸಲ್ಟ್ ಯಾವಾಗಲೂ ಕೊಡುತ್ತೆ ಅಂತ ಬಿಹಾರದ ವಿಚಾರವಾಗಿ ಹೇಳ್ತಾರೆ. ಈ ಬಾರಿಯೂ ಕೂಡ ಹಾಗೇನೆ ಕಾಣಿಸ್ತಾ ಇದೆ. ಎಕ್ಸಿಟ್ ಪೋಲ್ ನ ರಿಸಲ್ಟ್ಗೂ ಕೂಡ ಭಿನ್ನವಾದಂತ ಮುನ್ನಡೆಯನ್ನ ನಾವೀಗ ನೋಡ್ತಾ ಇದ್ದೀವಿ. ಕಾರಣಗಳು ಸಾಕಷ್ಟು ಇದಾವೆ, ಅದನ್ನು ಕೂಡ ನಾವು ವಿವರಿಸ್ತಾ ಹೋಗ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ವಿಚಾರಗಳು MGBಗೆ ಬ್ಯಾಕ್ ಫೈರ್ ಆಯ್ತು, ಯಾವುದು NDAಗೆ ಪ್ಲಸ್ ಆಗ್ತಾ ಬಂತು ಅಂತ. ಕೆಲವೊಂದು ಚಿಕ್ಕ ಪುಟ್ಟ ಪಕ್ಷಗಳಾಗಿರ್ಬೋದು ಅಥವಾ ಸ್ವತಂತ್ರ ಅಭ್ಯರ್ಥಿಗಳು ನಿಂತಾಗ ವೋಟ್ ಸ್ಪ್ಲಿಟ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಬಟ್ ಆ ರೀತಿಯಾಗಿ ಆಗಿದ್ದು ಎಲ್ಲೂ ಕೂಡ ನೋಡೋದಕ್ಕೆ ನಮಗೆ ಸಿಗ್ತಾ ಇಲ್ಲ. ಬಿಹಾರದ ಲೆಕ್ಕಾಚಾರವನ್ನ ನಾವು ನೋಡ್ತಾ ಇದ್ದೀವಿ. NDA ಈಗ 201 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಹಾಗೆ MGB 36 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. JSP ಆಫ್ ಕೋರ್ಸ್ ಅಕೌಂಟ್ ಅನ್ನ ಓಪನ್ ಮಾಡೇ ಇಲ್ಲ. ಉಳಿದಂತ ಪಕ್ಷಗಳ ಮುನ್ನಡೆಯನ್ನ ನೋಡಿದ್ರೆ 6 ಕ್ಷೇತ್ರಗಳಲ್ಲಿ ಅದರ್ಸ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸ್ವತಂತ್ರ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಅಲ್ಲಿಯ ಸ್ಥಳೀಯ ಅಭ್ಯರ್ಥಿಗಳು. ಈ ಸೆಂಟ್ರಲ್ ಬಿಹಾರ್ ಅಂತ ಬಂದಾಗ ಅಲ್ಲಿಯ ಲೆಕ್ಕಾಚಾರಗಳೇ ಬೇರೆ ಅಂತ ಹೇಳಲಾಗುತ್ತೆ. ಅಂತ ಹೇಳಿದ್ರೆ ಜಾತಿ ನೋಡ್ಕೊಂಡು ವೋಟ್ ಹಾಕ್ತಾರೆ. ಸೊ ಈ ರೀತಿಯಾಗಿ ಸೆಂಟ್ರಲ್ ಬಿಹಾರ್ ಜನರು ಯೋಚನೆಯನ್ನ ಮಾಡ್ತಾರೆ. ಅಥವಾ ಸ್ಥಳೀಯ ಅಭ್ಯರ್ಥಿ ಅಭಿವೃದ್ಧಿಯ ಕಡೆಗೆ ಆತ ಕೊಟ್ಟಿರುವಂತಹ ಗಮನ ಅಥವಾ ಆತನ ಕೊಡುಗೆಯನ್ನ ನೋಡಿಕೊಂಡು ಮತ ಯಾರಿಗೆ ಹಾಕಬೇಕು ಅನ್ನೋದನ್ನ ಅವರು ಕೌಂಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆಲ್ಮೋಸ್ಟ್ ಎಲ್ಲಾ ಲೆಕ್ಕಾಚಾರಗಳು ಕೂಡ ಈ ವರ್ಷ ಉಲ್ಟಾ ಹೊಡಿತಾ ಇದೆ. 2020ರಲ್ಲಿ ಇದ್ದಂತ ರಿಸಲ್ಟ್ ಅನ್ನ ಕೂಡ RJD ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತ ಪರಿಸ್ಥಿತಿಯನ್ನ ತಲುಪಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂಡ್ ನಾನಾಗ್ಲೇ ಹೇಳ್ತಾ ಇದ್ದೆ, ಪ್ರತಿ ಕ್ಷಣ ಬದಲಾಗ್ತಾ ಇರುತ್ತೆ. 1 or 2 ಪ್ಲೇಸಸ್ ಅಲ್ಲಿ ಆಚೆ ಈಚೆ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಕೌಂಟಿಂಗ್ ನಡೀತಾನೆ ಇದೆ. ಅಂಡ್ ಇಷ್ಟೊತ್ತಿಗೆನೆ ಮುಗ್ದು ಹೋಗುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಆಗ್ಲೇ ಹೇಳಿದಾಗೆ 2020ರಲ್ಲಿ ಮಧ್ಯರಾತ್ರಿವರೆಗೂ ಕೂಡ ಕೌಂಟಿಂಗ್ ನಡೆದಿರೋದಿದೆ. ಈಗ ಈ ಕ್ಷಣದ ಟ್ರೆಂಡಿಂಗ್ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. NDA 201 ಹಾಗೆ MGB 36 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 91 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕಳೆದ ಬಾರಿಗಿಂತ ಹೆಚ್ಚು 2020ಕ್ಕೆ ನಾವು ಕಂಪೇರ್ ಮಾಡಿದ್ರೆ 74 ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಲೀಡ್ ಅಲ್ಲಿ ಇತ್ತು. 74 ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿತ್ತು. ಬಟ್ ಈ ಬಾರಿ ನೋಡಿ 91 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಂತ ಹೇಳಿದ್ರೆ ಬಿಹಾರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳಾಗಿರ್ಬೋದು, ಈ ಮಖಾನ ವಿಚಾರವಾಗಿ ಈ ಇಡೀ ವರ್ಲ್ಡ್ಗೆ ನಂಬರ್ 1 ಎಕ್ಸ್ಪೋರ್ಟರ್ ಆಗಿ ಇದ್ದಿದ್ದು ಬಿಹಾರ್. ಬಟ್ ಅದನ್ನ ಬಳಸ್ಕೊಳ್ತಾ ಇಲ್ಲ ಅನ್ನುವಂತ ಮಾತುಗಳು, ಚರ್ಚೆ ಇದೆಲ್ಲವೂ ಕೂಡ ನಡೀತಾ ಇತ್ತು. ಅದರ ಮಧ್ಯೆ ಪ್ರಧಾನಿಯವರ ಕೆಲವೊಂದು ಯೋಜನೆ, ಮಕಾನ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಸೋದು, ಅದಕ್ಕೆ ಬೇಕಿರುವಂತಹ ಉತ್ತೇಜನವನ್ನ ಕೊಡೋದು, ಇವೆಲ್ಲವೂ ಕೂಡ ಪ್ಲಸ್ ಆಯ್ತಾ ಹಾಗಿದ್ರೆ ಬಿಜೆಪಿಗೆ ಅನ್ನೋದು ಬಹುಶಃ ಈಗಿನ ಒಂದು ಟ್ರೆಂಡ್ ಅನ್ನ ನೋಡಿದ್ರೆ ಹೌದು ಅಂತ ಹೇಳಬೇಕು. ಅದೇ ರೀತಿಯಾಗಿದೆ. ಬಿಜೆಪಿ 91 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಅಭಿವೃದ್ಧಿ ಕೂಡ ವರ್ಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮೋದಿ ಅಲ್ಲ, ಮೋನಿ ನಿತೀಶ್ ಅವರ ವರ್ಚಸ್ಸು ಕೂಡ ವರ್ಕೌಟ್ ಆಗಿದೆ. ಜೊತೆಗೆ ಮೋದಿಯ ವರ್ಚಸ್ ಕೂಡ ಜೊತೆಯಾಗಿ ಇಂಥ ಒಂದು ರಿಸಲ್ಟ್ ಅನ್ನ ತಗೊಂಡು ಬರ್ತಾ ಇದೆ. ಆಫ್ ಕೋರ್ಸ್ ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇರೋದ್ರಿಂದ ಎಕ್ಸಾಕ್ಟ್ ಆಗಿ ಇಷ್ಟೇ ನಂಬರ್ಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುನ್ನಡೆ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಇದೆ ಅನ್ನೋದ್ರ ನಂಬರ್ಸ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಅಂಡ್ ಇದೊಂದು ಅಭೂತಪೂರ್ವವಾದಂತ ಗೆಲುವಿನ ಕಡೆಯ ಓಟ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ.